ಗ್ರಾಮ ಗ್ರಾಮ ಹೊರವಲಯದಲ್ಲಿ ಒಬ್ಬಲಿಗ ಬೆಟ್ಟವಿತ್ತು. ಆ ಬೆಟ್ಟದ ತುದಿಯಲ್ಲಿ ಹಳೆಯ ಭೂತಿಯ ಮಠವಿತ್ತು. ಆ ಮಠದ ಬಗ್ಗೆ ಗ್ರಾಮಸ್ಥರು ಹಲವು ಕಥೆಗಳನ್ನು ಹೇಳುತ್ತಿದ್ದರೆ, ಅಲ್ಲೆಲ್ಲೋ ಓಡಾಡುವ ಅಜ್ಞಾತ ಶ್ಯಾವಲಿ, ಬೆದರಿಸುವ ನಿಗೂಢ ಶಬ್ದಗಳು, ರಾತ್ರಿ ಬಂದು ಹೋದವರ ಕಥೆಗಳು. ಒಂದು ದಿನ ಪಕ್ಕದ ಊರಿನ ಹುಡುಗನಾದ ರಾಜು ಈ ಎಲ್ಲವನ್ನೂ ಸತ್ಯಾಸತ್ಯತೆ ಪರೀಕ್ಷೆ ಮಾಡಲು ನಿರ್ಧರಿಸಿದ. ಅವನು ಸ್ನೇಹಿತರೊಂದಿಗೆ ರಾತ್ರಿ 10 ಗಂಟೆಗೆ ಮಠದ ಕಡೆ ಹೆಜ್ಜೆ ಹಾಕಿದ. ಬೆಟ್ಟದ ಹಾದಿಯೆಲ್ಲ ಸಣ್ಣ ದಾರಿಯಲ್ಲಿತ್ತು. ಇಕ್ಕೆಲಗಳಲ್ಲಿ ಗಿಡಮೂಲೆಗಳು, ಕತ್ತಲಲ್ಲಿ ದಣಿವಾದ ಬೆಳಕು. ಮೊದಲು ಎಲ್ಲವೂ ಅವರು ಮಠದ ಬಾಗಿಲು ತಲುಪಿದಾಗ ತೀವ್ರ ಚಳಿ ಅನಿಸಿತು. ಕಣ್ಣು ಹೋಗುವಷ್ಟು ಗಾಢ ಕತ್ತಲೆ. ಒಮ್ಮೆ ಒಳಗೆ ಪಾದ ಇರಿಸಿದ ಕೂಡಲೇ ಒಬ್ಬನು ನಗುತ್ತಿರುವಂತಹ ಭಯಾನಕ ಶಬ್ದ ಕೇಳಿಸಿತು. ಆ ನಗುವು ಮಾನವೀಯವೋ ಅಥವಾ ಪ್ರೇತಾತ್ಮದವೋ ತಿಳಿಯದ ರೀತಿಯದು. ಅವರ ಪಾದಗಳಿಗೆ ಏನೋ ತಂಪಾದ ಸ್ಪರ್ಶ ಅನಿಸಿತು. ಹೌದು, ಅದು ಕಪ್ಪು ಬಟ್ಟೆ ಧರಿಸಿದ ಅಜ್ಞಾತ ಶ್ಯಾವಲಿ. ಅದು ನಿಧಾನವಾಗಿ ಮುಂದೆ ಸಾಗಿದಂತೆ ಭೂಮಿ ಕಂಪಿಸಿದಂತೆ ತೋರಿ ಬಾಗಿಲು ತಾನೇ ಮುಚ್ಚಿತು. ರಾಜು ಭಯದಿಂದ ಕಣ್ಣು ಮುಚ್ಚಿದ. ಜಗತ್ತೇ ನಿಂತಂತೆ ಅನುಭವ. ಕೆಲವು ಕ್ಷಣಗಳ ನಂತರ ಅವನು ಕಣ್ಣು ತೆರೆದಾಗ ಎಲ್ಲವೂ ಸಹಜವಾಗಿತ್ತು. ಶ್ಯಾವಲಿ ಕಾಣಿಸಲಿಲ್ಲ. ಆ ದಿನದ ನಂತರ ರಾಜು ಮತ್ತೆ ಅಲ್ಲಿ ಹೋಗಲಿಲ್ಲ. ಆದರೆ ಹತ್ತಿರದ ಗ್ರಾಮಸ್ಥರು ಅದೇ ಮಠದಲ್ಲಿ ಹಲವಾರು ವರ್ಷಗಳ ಹಿಂದೆ ತಪಸ್ಸು ಮಾಡುತ್ತಿದ್ದ ಮಠಾಧಿಪತಿ ಅಪ್ರಾಪ್ತವಾಗಿ ಮೃತರಾದರು ಎಂದು ನಂಬುತ್ತಿದ್ದರು. ಅವರ ಆತ್ಮವೇ ಅಲ್ಲಿಯೂ ಉಳಿದುಕೊಂಡಿದೆಯಾ? ಆ ರಹಸ್ಯವೇ ಮುಗಿಯದ ಕಥೆಯಾಗಿತ್ತ?